15ನೇ ಶತಮಾನದಲ್ಲಿ ಕೊಲಂಬಸ್ ಭಾರತನ ಹುಡ್ಕೊಂಡು ಹೋದ. ಹಾಗೆ 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಟ್ರಾವೆಲರ್ ವಾಸ್ಕೋ ಡ ಗಾಮ ಭಾರತನ ಹುಡ್ಕೊಂಡು ಬಂದ, ಭಾರತನ ಕಂಡುಹಿಡ್ದ ಅಂತ ಕೂಡ ಓದ್ತೀವಿ. ಭಾರತ ಇರಲಿಲ್ವಾ? ಇವ್ರು ಹುಡುಕಿದಾಗ ಮಾತ್ರ ಕಂಡುಹಿಡ್ದಿದ್ದ. ಭಾರತ ಪ್ರಪಂಚದ ಪೂರ್ವದ ಭಾಗದ ಜೊತೆ ಆಮೇಲೆ ಪಶ್ಚಿಮದ ಭಾಗದ ಜೊತೆ ತುಂಬ ಒಳ್ಳೆಯ ವ್ಯಾಪಾರದ ಸಂಪರ್ಕ ಹೊಂದಿತ್ತು. ವಾಲ್ಮೀಕಿ, ಬುದ್ಧರು, ಆಮೇಲೆ ಶಂಕರಾಚಾರ್ಯರು ಇವರೆಲ್ಲ ನಮಗೆ ಆಧ್ಯಾತ್ಮಿಕದ ದಾರಿ ತೋರಿಸಿದ್ರು. ಇವತ್ತಿಗೂ ಕೂಡ ಅಲ್ಲಿ ಪುರಾವೆಗಳು ಸಿಗುತ್ತೆ. ನಮ್ಮ ವ್ಯಾಪಾರದ ಒಂದು ಸಂಪರ್ಕ ಏನಿತ್ತು ಅದರ ಪುರಾವೆಗಳು ಸಿಗುತ್ತೆ. ವರ್ಲ್ಡ್ಸ್ ಗೋಲ್ಡ್ ಸಿಂಕ್ ಅಂತ ಅಷ್ಟು ದೊಡ್ಡ ಆರ್ಥಿಕ ಶಕ್ತಿ, ಆರ್ಥಿಕ ಕೇಂದ್ರ ಆಗಿತ್ತು ಪ್ರಪಂಚದಲ್ಲಿ ಭಾರತ. ನಮಸ್ಕಾರ ವೀಕ್ಷಕರೇ, ಭಾರತದ ಇತಿಹಾಸ ಕೇವಲ 300 ವರ್ಷಗಳದ್ದ? ಈ ರೀತಿ ಪ್ರಶ್ನೆ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಆಗೆಲ್ಲ ಇದಕ್ಕೆ ಸಿಗುವ ಉತ್ತರ ಅಂತ ಅಂದ್ರೆ ಭಾರತಕ್ಕೆ ಸಹಸ್ರಾರು ವರ್ಷಗಳಷ್ಟು ಇತಿಹಾಸ ಇದೆ ಅನ್ನೋದು. ಆದ್ರೆ ಪಠ್ಯ ಪುಸ್ತಕಗಳಲ್ಲಿ ಈ ಬಗ್ಗೆ ವಿವರಣೆ ಸಿಗೋದಿಲ್ಲ. ಇದೇ ಕಾರಣಕ್ಕಾಗಿ ಇನ್ಫೋಸಿಸ್ ಮುಖ್ಯಸ್ಥ ನಾರಾಯಣ್ ಮೂರ್ತಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಇಂದಿನ ಯುವ ಪೀಳಿಗೆಗೆ ಭಾರತದ ಇತಿಹಾಸ, ಸಾಧನೆ ಇವುಗಳ ಪ್ರೇರಣೆ ಸಿಗ್ಬೇಕಿದೆ ಅಂತ. ಹೊಸ ದಿಗಂತದ ಆಶಯ ಕೂಡ ಇದೇ ಆಗಿದೆ. ಹೀಗಾಗಿ ನಾವು ನಿಮ್ಮ ಮುಂದೆ ಸನಾತನ ಶಕ್ತಿ ಅನ್ನುವಂತಹ ವಿಶೇಷ ಸರಣಿ ಕಾರ್ಯಕ್ರಮನ ಹೊತ್ತು ತರ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಅಪರ್ಣಾ ಪಟ್ವರ್ಧನ್ ಅಂತ. ನಾನು 2019ರಿಂದ 2022ವರೆಗೂ ಥೈಲ್ಯಾಂಡ್ನಲ್ಲಿ ಎಂಬಸಿ ಆಫ್ ಇಂಡಿಯಾನಲ್ಲಿ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ನ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಇದು ಭಾರತೀಯ ವಿದೇಶಾಂಗ ಸಚಿವಾಲಯದ ಒಂದು ಅಂಗವಾಗುತ್ತೆ. ಇವತ್ತು ನಾನು ಒಂದು ತುಂಬ ರೋಚಕವಾದ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇಂಡಿಯಾ ಸಾಫ್ಟ್ ಪವರ್ ಥ್ರೂ ದ ಏಜಸ್ ಅಂತ ಹೇಳಿ. ನಮ್ಮ ಇತಿಹಾಸದಲ್ಲಿ, ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ನಾವು ಶಾಲೆಗೆ ಹೋದಾಗ, ಕಾಲೇಜಲ್ಲಿ ನಮಗೆ ಹೇಳ್ಕೊಡೋದೇನು ಅಂತಂದರೆ, 15ನೇ ಶತಮಾನದಲ್ಲಿ ಕೊಲಂಬಸ್ ಒಬ್ಬ ಸ್ಪ್ಯಾನಿಷ್ ಟ್ರಾವೆಲರ್ ಭಾರತನ ಹುಡ್ಕೊಂಡು ಹೋದ, ಅವನಿಗೆ ಅಮೇರಿಕಾ ಸಿಕ್ತು ಅಂತ ನಾವು ಇದನ್ನು ನಮ್ಮ ಪುಸ್ತಕಗಳಲ್ಲಿ ಕಲಿತೀವಿ. ಹಾಗೆ 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ಟ್ರಾವೆಲರ್ ವಾಸ್ಕೋ ಡ ಗಾಮ ಭಾರತನ ಹುಡ್ಕೊಂಡು ಬಂದ, ಭಾರತನ ಕಂಡುಹಿಡ್ದ ಅಂತ ಕೂಡ ಓದ್ತೀವಿ. ನನ್ನ ಪ್ರಶ್ನೆ ಇರೋದು, ಇವರು ನಮ್ಮನ್ನು ಹುಡ್ಕೊಂಡು ಬರೋಕ್ಕೆ ಮುಂಚೆ ಭಾರತ ಅಸ್ತಿತ್ವದಲ್ಲಿ ಇರಲಿಲ್ವಾ ಅಂತ ನನ್ನ ಪ್ರಶ್ನೆ ಇರೋದು. ಭಾರತ ಇರಲಿಲ್ವಾ? ಇವರು ಹುಡುಕಿದಾಗ ಮಾತ್ರ ಕಂಡುಹಿಡ್ದಿದ್ದ ಅಂತ ನನ್ನ ಪ್ರಶ್ನೆ ಇರೋದು. ನಿಜಾಂಶ ಏನು ಅಂತಂದರೆ, ಭಾರತ ಪ್ರಪಂಚದ ಪೂರ್ವದ ಭಾಗದ ಜೊತೆ ಆಮೇಲೆ ಪಶ್ಚಿಮದ ಭಾಗದ ಜೊತೆ ತುಂಬ ಒಳ್ಳೆಯ ವ್ಯಾಪಾರದ ಸಂಪರ್ಕ ಹೊಂದಿತ್ತು. ಇದು ನಾನು ಸಾವಿರಾರು ವರ್ಷದ ಕಾಲಗಳ ಕತೆ ಹೇಳ್ತಾ ಇದ್ದೀನಿ. ಈ ವ್ಯಾಪಾರದ ಸಂಪರ್ಕದಿಂದ ಭಾರತ ಒಂದು ದೊಡ್ಡ ಆರ್ಥಿಕ ಶಕ್ತಿ ಕೇಂದ್ರ ಆಗಿತ್ತು. ಇನ್ಫ್ಯಾಕ್ಟ್ 3000-4000 ವರ್ಷದ ನೀವು ಆರ್ಥಿಕ ಇತಿಹಾಸ ನೋಡಿದ್ರೆ, ಬ್ರಿಟಿಷರು 17ನೇ ಸೆಂಚುರಿಲಿ ಬಂದರು, ಭಾರತಕ್ಕೆ ಕಾಲನೈಸ್ ಮಾಡಿದ್ರು. ಅದುವರೆಗಿನ ನೀವು ಆರ್ಥಿಕ ಇತಿಹಾಸ ನೋಡಿದ್ರೆ ಭಾರತದ GDP ಎಷ್ಟಿತ್ತು ಗೊತ್ತಾ? 30%. ಅಂದರೆ ಪ್ರಪಂಚದ GDPಲಿ 30% GDP ಭಾರತದ್ದೇ ಇತ್ತು. ಅಷ್ಟು ದೊಡ್ಡ ಆರ್ಥಿಕ ಶಕ್ತಿಯಾಗಿದ್ವಿ ನಾವು. ಈ ಪ್ರಾಚೀನ ವ್ಯಾಪಾರ ಸಂಪರ್ಕಗಳೇನಿತ್ತು, ಇದರಿಂದ ನಮ್ಮ ಸಂಸ್ಕೃತಿ ಕೂಡ ಹರಡ್ತು. ಸ್ವಾತಂತ್ರ್ಯ ನಮಗೆ 1947ರಲ್ಲಿ ಸಿಕ್ತು. ನಮಗೆ ಎಷ್ಟು ಶ್ರೇಷ್ಠವಾಗಿರೋ ಒಂದು ಸಂಸ್ಕೃತಿ ಇದೆ, ನಮ್ಮದು ಎಷ್ಟು ಒಳ್ಳೆ ಇತಿಹಾಸ ಇದೆ ಅನ್ನೋದ್ರ ಬಗ್ಗೆ. ಆದರೆ ನಾವು ಯಾಕೋ ಅದ್ರ ಬಗ್ಗೆ ನಾವು ಪ್ರಪಂಚಕ್ಕೆ ಪ್ರದರ್ಶನ ಮಾಡಲಿಲ್ಲ. ಸರ್ಕಾರದ ಮೂಲಕ ಆಗಲಿ ಕೂಡ ನಾವು ಪ್ರದರ್ಶನ ಮಾಡಲಿಲ್ಲ. ಈಗ ಹಲವು ವರ್ಷಗಳಿಂದ ಮಾತ್ರ ನಮ್ಮ ಸಾಫ್ಟ್ ಪವರ್ ತುಂಬ ಬಲವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದರೆ ನಾನು ಇವಾಗ ಒಂದು ಪದ ಉಪಯೋಗಿಸಿದೆ, ಸಾಫ್ಟ್ ಪವರ್ ಅಂತ ಪದ, 2 ಪದಗಳು ಉಪಯೋಗಿಸಿದೆ. ಏನು ಸಾಫ್ಟ್ ಪವರ್ ಅಂತಂದರೆ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಪ್ರಭಾವವೇ ಸಾಫ್ಟ್ ಪವರ್. 2004ರಲ್ಲಿ ಜೋಸೆಫ್ ನೈ ಅಂತ ಒಬ್ಬ ಪೊಲಿಟಿಕಲ್ ಸೈಂಟಿಸ್ಟ್ ಇದ್ರ ಬಗ್ಗೆ, ಸಾಫ್ಟ್ ಪವರ್ ಬಗ್ಗೆ ವ್ಯಾಖ್ಯಾನಿಸ್ತಾರೆ. ಸಾಫ್ಟ್ ಪವರ್ ಅಂತಂದರೆ ಆಧುನಿಕ ಜಗತ್ತಿಗೇನೋ ಇದು ಹೊಸ ಪರಿಕಲ್ಪನೆ ಇರ್ಬೋದು, ಆದರೆ ಭಾರತಕ್ಕೆ ಇದೇನು ಹೊಸದಲ್ಲ. ಇದು ನಮಗೆ ಆಗಲೇ ಒಂದು ಹಲವಾರು ವರ್ಷ, ಸಾವಿರಾರು ವರ್ಷಗಳಿಂದ ಒಂದು ತುಂಬ ದೃಢವಾದ, ಒಂದು ತುಂಬ ಶಕ್ತಿಯುತವಾದ ಒಂದು ಫೌಂಡೇಶನ್ ಸಾಫ್ಟ್ ಪವರ್ನಲ್ಲಿದೆ. ಭಾರತದ ಇತಿಹಾಸದ ಉದ್ದಕ್ಕೂ ನೀವು ನೋಡಿದ್ರೆ, ನಮ್ಮ ಭಾರತದ ಸಂಸ್ಕೃತಿಯ ಮೇಲೆ ನಮ್ಮ ಧರ್ಮಗಳ ಪ್ರಭಾವ ತುಂಬ ಇದೆ, ಧಾರ್ಮಿಕ ತತ್ವಗಳ ಪ್ರಭಾವ ತುಂಬ ಇದೆ. ಇದು ನಾವು ನಮ್ಮ ಕಲೆ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಪ್ರದಾಯಗಳು ಇರ್ಬೋದು, ಇದೆಲ್ಲದರ ಮೇಲೂ ನಮ್ಮ ಧಾರ್ಮಿಕ ಚಿಂತನೆಗಳ ಒಂದು ಪ್ರಭಾವ ಇದೆ. ವಾಲ್ಮೀಕಿ, ಬುದ್ಧರು,
ಆಮೇಲೆ ಶಂಕರಾಚಾರ್ಯರು, ಇವರೆಲ್ಲ ನಮಗೆ ಆಧ್ಯಾತ್ಮಿಕದ ದಾರಿ ತೋರಿಸಿದ್ರು. ಹಾಗೆ ಆರ್ಯಭಟ, ಭಾಸ್ಕರ ಇವರು ಗಣಿತಶಾಸ್ತ್ರನ ಶ್ರೀಮಂತಗೊಳಿಸಿದ್ರು. ಚರಕ, ಸುಶ್ರುತ, ಜೀವಿಕ ಇವರೆಲ್ಲ ಆಯುರ್ವೇದ, ಔಷಧಿ, ಆಮೇಲೆ ಶಸ್ತ್ರಚಿಕಿತ್ಸೆ ಇದರಲ್ಲಿ ಅಪಾರವಾದ ಕೊಡುಗೆ ಕೊಟ್ಟರು. ವಾಲ್ಮೀಕಿ, ವ್ಯಾಸರು, ಶ್ರೀಹರ್ಷ, ಭಾಸ, ಆಮೇಲೆ ಅಭಿನವ ಗುಪ್ತರು ಇವರು ಸಾಹಿತ್ಯ ಮತ್ತು ತತ್ವಜ್ಞಾನದಲ್ಲಿ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಆಮೇಲೆ ಚಾಣಕ್ಯರು ಅರ್ಥಶಾಸ್ತ್ರದ ಮೂಲಕ ನಮಗೆ ಸ್ಟೇಟ್ ಕ್ರಾಫ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಭರತ ಮುನಿಗಳು ನಾಟ್ಯಶಾಸ್ತ್ರವನ್ನು ಬರ್ಕೊಟ್ಟಿದ್ದಾರೆ. ಹಾಗೆ ಸಾವಿರಾರು ಉದಾಹರಣೆಗಳಿವೆ. ಕಲೆ ಅಥವಾ ವಾಸ್ತುಶಿಲ್ಪ, ಸಾಹಿತ್ಯದ ಸಾವಿರಾರು ಉದಾಹರಣೆಗಳು ನಾವು ಕೊಡ್ಬೋದು. ಇದೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆಯನ್ನು ತೋರಿಸುತ್ತೆ. ಭಾರತ ತನ್ನ ಚಿಂತನೆಗಳು ಮತ್ತು ಪ್ರಭಾವವನ್ನು ವ್ಯಾಪಾರದ ಮೂಲಕ, ಶಿಕ್ಷಣದ ಮೂಲಕ, ಆಮೇಲೆ ಬೌದ್ಧ ಮಿಷನರಿಗಳ ಮೂಲಕ ತುಂಬ ಸಕ್ಸಸ್ಫುಲ್ ಆಗಿ ಅದನ್ನು ಸ್ಪ್ರೆಡ್ ಮಾಡಿದೆ ಅಂತ ಹೇಳ್ಬೋದು. ಎಲ್ಲೆಲ್ಲಿ ಇದರ ಪ್ರಭಾವ ಭಾರತೀಯ ಸಂಸ್ಕೃತಿ ಹರಡಿತ್ತು ಅಂತಂದರೆ ಮಿಡ್ಲ್ ಈಸ್ಟ್, ಚೈನಾ, ಕೊರಿಯಾ, ಜಪಾನ್, ಸೌತ್ ಈಸ್ಟ್ ಏಷ್ಯಾ, ಆಫ್ರಿಕಾ ಇದೆಲ್ಲ ಜಾಗಗಳಲ್ಲಿ ನಮ್ಮ ಸಂಸ್ಕೃತಿಯ ಪ್ರಭಾವ ಇತ್ತು. 1ನೇ ಶತಮಾನದಲ್ಲಿ ಪೆರಿಪ್ಲಸ್ ಆಫ್ ದ ಎರಿಟ್ರಿಯನ್ ಸಿ ಅನ್ನೋ ಒಂದು ಜರ್ನಲ್ ಸಿಕ್ಕಿದೆ. ಆ ಜರ್ನಲಲ್ಲಿ ಒಂದು ಮ್ಯಾಪ್ ಸಿಕ್ಕಿದೆ. ಆ ಮ್ಯಾಪಲ್ಲಿ ಭಾರತದಿಂದ ಎಲ್ಲೆಲ್ಲಿ ವ್ಯಾಪಾರದ ನೆಟ್ವರ್ಕ್ಸ್ ಇತ್ತು, ಯಾವ್ಯಾವ ಖಂಡಗಳ ಜೊತೆ ವ್ಯಾಪಾರದ ನೆಟ್ವರ್ಕ್ಸ್ ಇತ್ತು ಅನ್ನೋದನ್ನು ನಾವು ಚೆನ್ನಾಗಿ ನೋಡ್ಬೋದು. ಅರಿಕಮೆಡು, ನಾಗಪಟ್ಟಿನಂ, ಮಲ್ಲಪುರಂ, ಮಾಣಿಕಪಟ್ಟಣಂ, ಹಾಗೆ ಚಂದ್ರಕೇತುಗಢ್, ಹಲವಾರು ಪ್ರಾಚೀನ ಬಂದರುಗಳು ಈಗಲೂ ಸಹ ನಾವು ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ನಮಗೆ ಪುರಾವೆಗಳು ಸಿಗ್ತವೆ. ಬೇರೆ ದೇಶಗಳ ಜೊತೆ ಇದ್ದಿದ್ದಂಥ ವ್ಯಾಪಾರದ ನೆಟ್ವರ್ಕ್ಸ್ ಏನಿತ್ತು ಅದರದ್ದು ಪುರಾವೆಗಳು ಅಲ್ಲಿ ಈಗಲೂ ಕೂಡ ಸಿಗ್ತವೆ. ಇನ್ಫ್ಯಾಕ್ಟ್ ಮೆಡಿಟರೇನಿಯನ್, ಟಾಲಮಿ, ಪ್ಲೀನಿ ದ ಎಲ್ಡರ್ ಅಂತ ಒಬ್ರು ರೋಮನ್ ಫಿಲಾಸಫರು, ಆಮೇಲೆ ಹಲವಾರು ಜನ ಫಾರಿನ್ ಟ್ರಾವೆಲರ್ಸ್ ನಮ್ಮ ದೇಶಕ್ಕೆ ಬಂದು ಅದ್ರ ಬಗ್ಗೆ ಬರ್ದಿಯಾರು ಕೂಡ. ಟಾಲಮಿ, ಪ್ಲೀನಿ ದ ಎಲ್ಡರ್, ಮಾರ್ಕೋಪೋಲೋ, ಇಬನ್ ಬಟುಟಾ, ಹ್ಯುನ್ ಸ್ಯಾಂಗ್, ಚೈನೀಸ್ ಟ್ರಾವೆಲರ್, ಇವರೆಲ್ಲ ಅವರ ಟ್ರಾವೆಲ್ ಅಕೌಂಟ್ಸ್ನ ಬರೆದಿದ್ದಾರೆ. ಪ್ಲೀನಿ ದ ಎಲ್ಡರ್ ಇನ್ಫ್ಯಾಕ್ಟ್ ಹೇಳ್ತಾರೆ, ಭಾರತ, ಇಂಡಿಯಾ ವಾಸ್ ದ ವರ್ಲ್ಡ್ಸ್ ಗೋಲ್ಡ್ ಸಿಂಕ್ ಅಂತ. ಅಷ್ಟು ದೊಡ್ಡ ಆರ್ಥಿಕ ಶಕ್ತಿ, ಆರ್ಥಿಕ ಕೇಂದ್ರ ಆಗಿತ್ತು ಪ್ರಪಂಚದಲ್ಲಿ ಭಾರತ. ಮೆಡಿಟರೇನಿಯನ್ ಅಂದರೆ ಸೆಂಟ್ರಲ್ ಏಷ್ಯಾ, ಯುರೋಪ್, ಆ ಜಾಗದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಪುರಾವೆಗಳು ಸಿಗುತ್ತೆ. ನಮ್ಮ ವ್ಯಾಪಾರದ ಒಂದು ಸಂಪರ್ಕ ಏನಿತ್ತು ಅದರ ಪುರಾವೆಗಳು ಸಿಗುತ್ತೆ. 4000 ವರ್ಷ ಹಿಂದಿಂದ ಪುರಾವೆಗಳು ಕೂಡ ಸಿಗುತ್ತೆ. ಅಲ್ಲಿ ಭಾರತೀಯ ವಲಸಿಗರು ಹೋಗಿ ನೆಲೆಸಿದಂಥ ಪುರಾವೆಗಳು ಕೂಡ ಸಿಕ್ಕಿವೆ. ರೋಮನ್ ಜನ ನಮ್ಮ ದೇಶದಿಂದ ಸಿಲ್ಕ್, ಕಾಟನ್, ಮುತ್ತು ರತ್ನಗಳು, ಎಕ್ಸಾಟಿಕ್ ಅನಿಮಲ್ಸ್, ಪ್ರಾಣಿಗಳು, ಇಲ್ಲಿನ ಅನಿಮಲ್ಸ್ನವರು ಎಕ್ಸಾಟಿಕ್ ಅನಿಮಲ್ಸ್ ಅಂತ ತಿಳ್ಕೊಳ್ತಾರೆ. ಸೊ ಅದನ್ನೆಲ್ಲ ಕೊಂಡ್ಕೊಳ್ತಿದ್ರಂತೆ. ಅದ್ರ ಬದಲಾಗಿ ಅವರು ನಮಗೆ ಚಿನ್ನದ ನಾಣ್ಯಗಳು ಕೊಡ್ತಾಯಿದ್ರು. ಇಲ್ಲಿ 1ನೇ ಶತಮಾನದ 2ನೇ ಶತಮಾನದ ಚಿನ್ನದ ನಾಣ್ಯಗಳು ಇವತ್ತಿಗೂ ಕೂಡ ದಕ್ಷಿಣ ಭಾರತದಲ್ಲಿ ಸಿಗ್ತಾ ಇವೆ. ಆಮೇಲೆ ಅರಬ್ ರಾಷ್ಟ್ರಗಳಿಂದ ಇಲ್ಲಿಗೆ ನಾವಿಕರು ಬರ್ತಾಯಿದ್ರು. ಇಲ್ಲಿಂದ ಕೂಡ ಕೇರಳ ಕೋಸ್ಟ್, ಪಶ್ಚಿಮ ಕೇರಳ ಇಂದ ನಾವಿಕರು ಹೋಗ್ತಾಯಿದ್ರು, ವ್ಯಾಪಾರಸ್ಥರು ಹೋಗ್ತಾಯಿದ್ರು, ವ್ಯಾಪಾರ ನಡೀತಾ ಇತ್ತು. ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ನ ಯೂಸ್ ಮಾಡಿಕೊಂಡು ಹೋಗ್ತಾಯಿದ್ರು ಅಂತ ಹೇಳ್ತಾರೆ. ಆಮೇಲೆ ಅರಬ್ ಜನ ಇಲ್ಲಿ 6ನೇ ಶತಮಾನದಲ್ಲಿ ಬಂದು ಇಲ್ಲೇ ನೆಲೆಸಿದ್ರು ಕೂಡ, ಕೇರಳದಲ್ಲಿ ನೆಲೆಸಿದ್ದಾರೆ ಕೂಡ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದರೆ ಯೆಮೆನ್ನಲ್ಲಿ ಸೊಕೋಟ್ರಾ ಐಲ್ಯಾಂಡ್ಸ್ ಅಂತ, ಸೊಕೋಟ್ರಾ ದ್ವೀಪಗಳು ಅಂತಿದೆ. ಅಲ್ಲಿ ಭಾರತೀಯ ನಾವಿಕರು ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿಟ್ಟಂಥ ಶಾಸನಗಳು ಕೂಡ ಇವತ್ತು ಸಿಕ್ಕಿವೆ. ಇದು ತುಂಬ ಹಳೆಯದು, ನಾನು ಸಾವಿರಾರು ವರ್ಷದ ಹಳೆ ಕಾಲದ್ದು ಹೇಳ್ತಾ ಇದ್ದೀನಿ. ಹಾಗೆ ಒಡಿಶಾದಲ್ಲಿ ಕೊನಾರ್ಕ್ ಟೆಂಪಲ್, ತುಂಬ ಫೇಮಸ್ ಆಗಿರೋ ಕೊನಾರ್ಕ್ ಸನ್ ಟೆಂಪಲ್ ಎಲ್ರಿಗೂ ಗೊತ್ತಿರೋವಂಥದ್ದು. ಅಲ್ಲಿ ನಿಮಗೆ ಕಲ್ಲಿನ ಮೇಲೆ ಕೆತ್ತನೆಗಳಿದೆ. ಜಿರಾಫ್, ಆಮೇಲೆ ಆನೆಗಳದು, ಜಿರಾಫು ಆಫ್ರಿಕಾದಿಂದ ಬಂದಿರೋವಂಥ ಪ್ರಾಣಿ. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತಂದರೆ ಒಡಿಶಾ ಮತ್ತು ಆಫ್ರಿಕಾ ಖಂಡದ ಮಧ್ಯೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದು ಇದರಿಂದ ತಿಳಿಯುತ್ತೆ. ಒಡಿಶಾನ ಹಿಂದಿನ ಕಾಲದಲ್ಲಿ ಕಳಿಂಗ ರಾಷ್ಟ್ರ ಅಂತ ಕರೀತಾ ಇದ್ರು. ಕಳಿಂಗ ರಾಷ್ಟ್ರ ಒಂದು ಅತಿ ದೊಡ್ಡ ವ್ಯಾಪಾರ ಕೇಂದ್ರ ಆಗಿತ್ತು. ಯಾವಾಗಿನ ಕಾಲದಲ್ಲಿ ಅಂದರೆ 7000 ಇಯರ್ಸ್ ಹಳೆಯದು ನಾ ಹೇಳ್ತಾ ಇರೋದು, 5000 ಇಯರ್ಸ್ ಹಳೆ ಕಥೆಗಳನ್ನ ಹೇಳ್ತಾ ಇರೋದು. 13ನೇ ಶತಮಾನದವರೆಗೂ ಕೂಡ ಜಾವಾ, ಬಾಲಿ, ಸುಮತ್ರ, ಚೈನಾ, ರೋಮ್ ಜೊತೆ ಒಡಿಶಾ ದೇಶ ಸಂಪರ್ಕ ಹೊಂದಿತ್ತು ಅಂತ ಪುರಾವೆಗಳಿವೆ. ಬೌದ್ಧ ಸಂಪ್ರದಾಯ ಇಲ್ಲಿ ಹುಟ್ಟಿದ್ದು, ಭಾರತದಲ್ಲೇ ಹುಟ್ಟಿದ್ದು. ಅದು 6ನೇ ಶತಮಾನ BC-ನಲ್ಲಿ ಹುಟ್ಟಿದ್ದು. ಆ ಟೈಮ್ನಿಂದ ಬೌದ್ಧ ಮಿಷನರಿಗಳು ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ಖಂಡಗಳಿಗೆ ಹೋಗಿ ಬುದ್ಧನ
ಏನೋ ಒಂದು ಮೆಸೇಜ್ ಇದೆ ಅದನ್ನು ತಲುಪ್ಸೋಕ್ಕೆ ಶುರು ಮಾಡಿದರು. ಆವಾಗಲೇ ತಲುಪ್ಸೋಕ್ಕೆ ಶುರು ಮಾಡಿದರು. ಬೌದ್ಧ ಮಿಷನರಿಗಳು ಸೆಂಟ್ರಲ್ ಏಷ್ಯಾಗೆ ಹೋದರು, ನೇಪಾಳ್, ಟಿಬೆಟ್, ಸೌತ್ ಈಸ್ಟ್ ಏಷ್ಯಾ, ಚೈನಾ, ಕೊರಿಯಾ ಎಲ್ಲ ಕಡೆನೂ ಹೋಗಿ ಬುದ್ಧಿಸಮ್ ಸ್ಪ್ರೆಡ್ ಮಾಡಿದ್ರು.